ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನೊಂದವರ ಧ್ವನಿ. ಇದು ದಳಪತಿ ಸಿನಿಮಾ ಟೀಸರ್ ಅಲ್ಲ ರೀ, ಇದು 2026ರ ಎಲೆಕ್ಷನ್ ಪ್ರಣಾಳಿಕೆ ಪಿಕ್ಚರ್. ವಿಜಯ್ ದಳಪತಿ ಕೊಟ್ಟ 8 ಪ್ರಣಾಳಿಕೆ ತಮಿಳುನಾಡು ಪೊಲಿಟಿಕ್ಸ್ನಲ್ಲೇ ಭೂಕಂಪವೆತ್ತಿದೆ. ಒಂದೆಡೆ ದಳಪತಿ ವಿಜಯ್ ಜನರಿಗೆ ಭರಪೂರ ಕೊಡುಗೆಗಳನ್ನು ಘೋಷಿಸಿದ್ದಾರೆ. ಬಡ ವಧುವಿಗೆ 8 ಗ್ರಾಂ ಚಿನ್ನ, ಮಹಿಳೆಯರ ಖಾತೆಗೆ ಡೈರೆಕ್ಟ್ 2,500 ಹಣ, ಮನೆ ಮನೆಗೆ 200 ಯೂನಿಟ್ ಕರೆಂಟು ಫ್ರೀ, ಪ್ರತಿ ನವಜಾತ ಶಿಶುಗಳಿಗೂ 1 ಗ್ರಾಂ ಚಿನ್ನದ ಉಂಗುರ, ವಧುವರರಿಗೆ ರೇಷ್ಮೆ ಸೀರೆ, ಪ್ರತಿ ಮನೆಗೆ ವರ್ಷಕ್ಕೆ 6 ಉಚಿತ LPG ಸಿಲಿಂಡರ್ಗಳು, ಹೀಗೆ ಸಾಲು ಸಾಲು ಭರವಸೆ ನೀಡುತ್ತಿದ್ದಾರೆ. ಈ ನಡುವೆ ಪ್ರಧಾನಿ ಮೋದಿ ಇವತ್ತು ದೇಶದ ಜನರನ್ನು ಉದ್ದೇಶಿಸಿ ಭಾಷಣವೊಂದನ್ನು ಮಾಡಿದ್ದಾರೆ. ದೇಶ ಸಂಕಷ್ಟದಲ್ಲಿದೆ, ಚಿನ್ನ ಖರೀದಿ ಮಾಡದಂತೆ ಎಚ್ಚರಿಕೆ ನೀಡಿದ್ದಾರೆ. ದುಬಾರಿ ಜೀವನಕ್ಕೆ ಕಡಿವಾಣ ಹಾಕಿಕೊಳ್ಳುವಂತೆ ಎಚ್ಚರಿಕೆ ನೀಡಿದ್ದಾರೆ. ದೇಶದ ಪ್ರಧಾನಿ ನೀಡಿದ ಕರೆಗೂ ದಳಪತಿ ವಿಜಯ್ ನೀಡಿದ ಭರವಸೆಗಳನ್ನ ಜನ ತಾಳೆ ಹಾಕಿ ಚರ್ಚಿಸುತ್ತಿದ್ದಾರೆ. ಹಬ್ಬ, ಇದಕ್ಕೆಲ್ಲ ಈ ವರ್ಷಕ್ಕೆ ಎಷ್ಟು ಕೋಟಿ ಬೇಕಾಗುತ್ತೋ ಗೊತ್ತಿಲ್ಲ. ತಮಿಳುನಾಡಿನ CM ವಿಜಯ್ ಭರವಸೆ ಅನುಷ್ಠಾನ ಆಗೋದು ಡೌಟ್ ಅನ್ನೋ ಮಾತುಗಳು ಮುನ್ನೆಲೆಗೆ ಬಂದಿದೆ. ದಳಪತಿ ವಿಜಯ್ಗೆ ದುಡ್ಡು ಬರೋದಾದ್ರೂ ಎಲ್ಲಿಂದ ರೀ? ತಮಿಳುನಾಡಿನ ಬಜೆಟ್ಟು ನಡೆಯುತ್ತಾ? ಈ 8 ಭರವಸೆಯ ಹೊರೆ ದಳಪತಿಗೆ ಎದುರಾಗಿರುವ ಗ್ಯಾರಂಟಿ ಸವಾಲ್. ನಾನು ಸಂಪೂರ್ಣಗೌಡ ಚಂದ್ರಶೇಖರ್. ತಮಿಳುನಾಡು ದಳಪತಿಗೆ 8 ಗ್ಯಾರಂಟಿಗಳ ಸವಾಲ್. ವರ್ಷಕ್ಕೆ 30,000 ಕೋಟಿ ಅಂದಾಜು, ಲೆಕ್ಕ ತಪ್ಪುತ್ತಾ ವಿಜಯ್ ಸರ್ಕಾರ. ತಮಿಳುನಾಡಿನ ನಟ ರಾಜಕಾರಣಿ ದಳಪತಿ ವಿಜಯ್ ನಾಯಕತ್ವದ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಈ ಬಾರಿ ಭರ್ಜರಿ ಜಯ ಸಾಧಿಸಿ CM ಪಟ್ಟಕ್ಕೇರಿದೆ. ಅಲ್ಲದೆ ಈ ಬಾರಿ ನಿರೀಕ್ಷೆಗೂ ಮೀರಿ TVK ಪಕ್ಷ ಚಿನ್ನಕ್ಕೆ ಸಂಬಂಧಿಸಿದ 8 ಭರ್ಜರಿ ಭರವಸೆಗಳನ್ನ ನೀಡಿದೆ. ನವಜಾತ ಶಿಶುಗಳಿಗೆ ಚಿನ್ನದ ಉಂಗುರ, ಮದುವೆಯಾದ ವಧುಗಳಿಗೆ 8 ಗ್ರಾಂ ಚಿನ್ನ ಮತ್ತು ರೇಷ್ಮೆ ಸೀರೆಯಂತಹ ಯೋಜನೆಗಳು ಜನರಲ್ಲಿ ದೊಡ್ಡ ಕುತೂಹಲ ಹುಟ್ಟಿಸಿವೆ. TVK ಪಕ್ಷದ ಈ ಚಿನ್ನದ ಭರವಸೆಗಳು ಅವರಿಗೆ ಸಾಕಷ್ಟು ಮತಗಳನ್ನ ತಂದುಕೊಟ್ಟಿವೆ. ಅಂದಾಜು ಲೆಕ್ಕಾಚಾರದ ಪ್ರಕಾರ 8 ಪ್ರಣಾಳಿಕೆಗಳಿಗೆ ವರ್ಷಕ್ಕೆ ಸುಮಾರು 30,000 ಕೋಟಿ ಖರ್ಚಾಗಲಿದೆ. ಆದರೆ ಈ ಕನಸಿನ ಭರವಸೆಗಳ ಹಿಂದೆ ರಾಜ್ಯದ ಖಜಾನೆಗೆ ಬರುವ ಆರ್ಥಿಕ ಮೊರೆ ಎಷ್ಟು ಎಂಬುದು ಮುಖ್ಯ ಪ್ರಶ್ನೆಯಾಗಿ ಉಳಿದಿದೆ. ಬಡ ವಧುವಿಗೆ 8 ಗ್ರಾಂ ಚಿನ್ನ, ರೇಷ್ಮೆ ಸೀರೆ. ಮಹಿಳೆಯರಿಗೆ 2,500 ರೂಪಾಯಿ, ನವಜಾತ ಶಿಶುಗಳಿಗೆ ಚಿನ್ನದ ಉಂಗುರ. ಮನೆಗಳಿಗೆ 200 ಯೂನಿಟ್ ಕರೆಂಟ್ ಫ್ರೀ. ಏನಿದು ದಳಪತಿ ಲೆಕ್ಕಾಚಾರ? ತಮಿಳುನಾಡಿನ ಜನಸಂಖ್ಯೆ ಅಂದಾಜು 8 ಕೋಟಿಗೂ ಮೀರಿದೆ. ಸರ್ಕಾರದ ಯಾವುದೇ ಯೋಜನೆಗೆ ದೊಡ್ಡ ಮಟ್ಟದ ಹಣ ಬೇಕಾಗುತ್ತದೆ. ಅಂಕಿ ಅಂಶಗಳ ಪ್ರಕಾರ ತಮಿಳುನಾಡಿನ ಜನನ ಪ್ರಮಾಣ ದೇಶದಲ್ಲೇ ಕಡಿಮೆ. 2025ರಲ್ಲಿ ಸುಮಾರು 7,80,000 ಮಕ್ಕಳು ಜನಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ವಿಜಯ್ ರವರ ಭರವಸೆಯ ಪ್ರಕಾರ ಪ್ರತಿ ನವಜಾತ ಶಿಶುವಿಗೂ ಬಂಗಾರದ ಉಂಗುರ ಸಿಗಬೇಕು. ಈ ಮಕ್ಕಳಲ್ಲಿ 60% ಮಕ್ಕಳು ಆರ್ಥಿಕವಾಗಿ ಹಿಂದುಳಿದ ಕುಟುಂಬದಲ್ಲಿ ಜನಿಸುತ್ತಾರೆ ಎಂದು ಊಹಿಕೆ ಮಾಡಿಕೊಂಡ್ರೆ ವರ್ಷಕ್ಕೆ ಸುಮಾರು 4,70,000 ಮಕ್ಕಳಿಗೆ ಉಂಗುರ ನೀಡಬೇಕಾಗುತ್ತದೆ. ಒಂದೊಂದು ಉಂಗುರಕ್ಕೆ ಸುಮಾರು 5,000 ವೆಚ್ಚ ಬಂದ್ರೆ ಈ ಯೋಜನೆಗೆ ಮಾತ್ರ ವರ್ಷಕ್ಕೆ ಸುಮಾರು 235 ಕೋಟಿ ಖರ್ಚಾಗುತ್ತದೆ. ತಮಿಳುನಾಡಿನಲ್ಲಿ ಪ್ರತಿ ವರ್ಷ 4 ಲಕ್ಷದಿಂದ 5 ಲಕ್ಷ ಮದುವೆಗಳು ನಡೆಯೋ ಅಂದಾಜಿದೆ. ಯೋಜನೆಯ ಪ್ರಕಾರ ವಾರ್ಷಿಕ ಆದಾಯ 5 ಲಕ್ಷಕ್ಕಿಂತ ಕಡಿಮೆ ಇರುವ ಕುಟುಂಬಗಳ ವಧುಗಳಿಗೆ 8 ಗ್ರಾಂ 22 ಕ್ಯಾರೆಟಿನ ಚಿನ್ನ ಮತ್ತು 1 ರೇಷ್ಮೆ ಸೀರೆಯನ್ನ ಸರ್ಕಾರ ನೀಡಬೇಕು. ರಾಜ್ಯದಲ್ಲೇ ಆದಾಯ ಅಸಮಾನತೆ ಜಾಸ್ತಿ ಇರೋದ್ರಿಂದ ಸುಮಾರು 60% ಕುಟುಂಬಗಳು ಈ ಮಿತಿ ಒಳಗೆ ಬರುತ್ತವೆ ಎಂದು ಅಂದಾಜಿಸಲಾಗಿದೆ. ಆದರೆ ವರ್ಷಕ್ಕೆ ಸುಮಾರು 2,70,000 ವಧುಗಳು ಈ ಯೋಜನೆಗೆ ಅರ್ಹರಾಗಿರಬಹುದು.
ಇನ್ನು ಚಿನ್ನದ ಭರವಸೆ ಬಂದರೆ ಇಂದಿನ ಲೆಕ್ಕಾಚಾರದ ಪ್ರಕಾರ 22 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮಿಗೆ 13,835 ಇದ್ದರೆ 8 ಗ್ರಾಂ ಚಿನ್ನದ ಮೌಲ್ಯ ಸುಮಾರು 1,10,10,680 ಆಗಿರುತ್ತದೆ. ಇದಕ್ಕೆ 3,000 ಮೌಲ್ಯದ ಸೀರೆಯನ್ನ ಸೇರಿಸಿದರೆ ಒಂದೇ ವಧುವಿನ ಮೇಲೆ ಸರ್ಕಾರ ಮಾಡಬೇಕಾದ ವೆಚ್ಚ 1,13,680ಕ್ಕಿಂತ ಹೆಚ್ಚು. ಈ ಮೊತ್ತವನ್ನ ಎಲ್ಲಾ 2,70,000 ವಧುಗಳಿಗೆ ಗಣನೆ ಮಾಡಿದರೆ ವರ್ಷಕ್ಕೆ ಸುಮಾರು 3,070 ಕೋಟಿ ವೆಚ್ಚ ಬರುತ್ತದೆ. ಇದಲ್ಲದೆ ನವಜಾತ ಶಿಶುಗಳ ಚಿನ್ನದ ಉಂಗುರ ಯೋಜನೆಯ 235 ಕೋಟಿಯನ್ನ ಸೇರಿಸಿದ್ರೆ ಈ 2 ಯೋಜನೆಗಳಿಗೆ ಮಾತ್ರ ಸರ್ಕಾರ ವರ್ಷಕ್ಕೆ 3,300 ಕೋಟಿಯಿಂದ 4,000 ಕೋಟಿವರೆಗೆ ಹಣ ಹಂಚಿಕೆ ಮಾಡಬೇಕಾಗಬಹುದು. ಇದು ಚಿನ್ನದ ಬೆಲೆ ಇಂದಿನ ಮಟ್ಟದಲ್ಲೇ ಇರುತ್ತದೆ ಎಂಬ ಊಹೆಯ ಮೇಲೆ. ಆದರೆ ಕಳೆದ ಕೆಲವು ವರ್ಷಗಳ ಚಿನ್ನದ ಬೆಲೆ ತುಂಬಾ ವೇಗವಾಗಿ ಏರುವುದನ್ನ ನೋಡಿದ್ದೀರಾ. ಆದರೆ ಮುಂದೆ ವೆಚ್ಚ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಚಿನ್ನದ ಭರವಸೆಗಳಷ್ಟೇ ಅಲ್ಲ, ಟಿವಿಕೆ ತನ್ನ ಪ್ರಣಾಳಿಕೆಯಲ್ಲಿ ಇನ್ನೂ ಅನೇಕ ದೊಡ್ಡ ಭರವಸೆಗಳನ್ನ ನೀಡಿದೆ. ಮಹಿಳೆಯರಿಗೆ ತಿಂಗಳಿಗೆ 2,500 ಆರ್ಥಿಕ ನೆರವು ನೀಡುವ ಭರವಸೆ ಪ್ರಮುಖವಾಗಿದೆ. ಇನ್ನು 10 ಲಕ್ಷ ಮಹಿಳೆಯರು ಈ ಯೋಜನೆಗೆ ಅರ್ಹರಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಈ ಭರವಸೆ ಮಾತ್ರ ಸರ್ಕಾರಕ್ಕೆ ವರ್ಷಕ್ಕೆ 30,000 ಕೋಟಿ ಹೊರೆಯಾಗುತ್ತದೆ. ಇದಲ್ಲದೆ 25 ಲಕ್ಷ ಕುಟುಂಬ ಆರೋಗ್ಯ ವಿಮೆ, ಉಚಿತ LPG ಸಿಲಿಂಡರ್, ಉಚಿತ ಬಸ್ ಪ್ರಯಾಣ ಮುಂತಾದ ಭರವಸೆಗಳು ಇನ್ನೂ ಹೆಚ್ಚು ವೆಚ್ಚವನ್ನ ಹೆಚ್ಚಿಸುತ್ತದೆ. ಈಗಾಗಲೇ 2025-26ನೇ ಸಾಲಿನ ತಮಿಳುನಾಡಿನ ಒಟ್ಟು ಬಜೆಟ್ ಸುಮಾರು 3,89,000 ಕೋಟಿ. ಇಷ್ಟೊಂದು ಭರವಸೆಗಳನ್ನ ಜಾರಿಗೊಳಿಸಲು ಬೇಕಾಗುವ ಹಣ ಈ ಬಜೆಟ್ಟಿನ ದೊಡ್ಡ ಭಾಗವನ್ನ ತಿಂದು ಹಾಕುವ ಸಾಧ್ಯತೆ ಇದೆ. ಇನ್ನು ತಮಿಳುನಾಡು ರಾಜ್ಯ ಸರ್ಕಾರ ಈಗಾಗಲೇ 10 ಲಕ್ಷ ಕೋಟಿ ಸಾಲದ ಒತ್ತಡದಲ್ಲಿದೆ ಎಂದು ನೂತನ ಮುಖ್ಯಮಂತ್ರಿ ದಳಪತಿ ಹೇಳಿದ್ದಾರೆ. ಒಟ್ಟಿನಲ್ಲಿ ದಳಪತಿ ವಿಜಯ್ ಶಿಕ್ಷಣ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲೂ ದೊಡ್ಡ ಕನಸುಗಳನ್ನು ಹೊಂದಿದ್ದಾರೆ. ಆದರೆ ಆ 8 ಗ್ಯಾರಂಟಿ ಸವಾಲುಗಳಿಗೆ ಬೇಕಾಗುವ ಹಣಕಾಸು ದೊಡ್ಡ ಸವಾಲಾಗಿದೆ. ಅವಿಲಾಸ್ ಜೆಕೆ, ಸಂಪೂರ್ಣ ನ್ಯೂಸ್ ಡೆಸ್ಕ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.